ನನ್ನ ಪೇಷಂಟ್ ಏನದಾರಲ್ಲ ಅವ್ರ ಜಡ್ ನನಗೆ ಐತೆ ಅಂತ ತಿಳ್ಕೊಂಡು ಆ ಥರ ನಾ ಫೀಲಿಂಗ್ ಮಾಡ್ಕೊಂಡು ನಾ ಟ್ರೀಟ್ ಕೊಡ್ತಿದ್ದೆ. ಇವ ಎಷ್ಟು ಸಂಭಾಯ್ತದಾನೆ ನನ್ಗೇನೂ ಬರ್ತಿದ್ದಿಲ್ಲ, ಮತ್ತು ಸಂಭಾಯ್ತಂಗೆ ಆ್ಯಕ್ಟ್ ಮಾಡ್ಬೇಕಾಯ್ತು. ಇವ್ರು ಹೈಯರ್ ಕಲ್ತವ್ರು ಸ್ವಲ್ಪ ದಿಮಾಕ್ಲೇ ಇರೋರಲ್ಲ, ಅದು ಇನ್ವೆಸ್ಟ್ಗೋಸ್ಕರ ಇದನ್ನ ಮಾಡು ಏನೂ ಇಲ್ಲ, ಬಡ ಬಡ ಔಷಧ ಬರ್ದು ಕೊಡ್ತಿದ್ದೆ, ಎಲ್ಲ ಪರದೇಶಿಂದ ಔಷಧ. ಒಂದು ಲಿಸ್ಟ್ ಕೊಟ್ಟಿದ್ರು. ಆಮೇಲೆ ಮೀಮ್ಸು ಅವೆಲ್ಲ ಮ್ಯಾಗ್ಝಿನ್ ಬರ್ತಿದೆ, ಆ ಮ್ಯಾಗ್ಝಿನ್ದಾಗ ಕೂತ್ಕೊಂಡು ಯಾವಾಗ ಟೈಮ್ ಸಿಕ್ತಂದು ಓದ್ತಿದ್ದೆ. ಆಮೇಲೆ ರಾತ್ರಿ ಹೊತ್ತಿನಾಗ ನೈಟ್ ಡ್ಯೂಟಿ ಬರ್ತಿದ್ರಿ, 8 ತಾಸು ಡ್ಯೂಟಿ ಆದ್ಮೇಲೆ ಚೇಂಜ್ ಆಗ್ತಿತ್ತು. ರಾತ್ರಿ ಡ್ಯೂಟಿ ಬಂದ ಕೂಡಲೇ ಕೆಲವು ಸಲ ನರ್ಸ್ಗಳು ಅದೆಲ್ಲರೂ ಅಲ್ಪ ನೀನು ಒಂದು ರೆಸ್ಟ್ ತೊಗೋಬೇಕು, ನಿನ್ನ ರೂಮ್ ಇದೆ ಇಲ್ಲಿ ಮಕ್ಕೋ, ಊಟ ಏನು ಮಾಡಿ, ನೀ ಭಾಳ ತೆಳಗದಿ, ಇದು ತಗೋ, ಕೇಕ್ ತಗೋ, ಆಮ್ಲೆಟ್ ಮಾಡ್ತಿರೋರು ಭಾಳಷ್ಟು ಹಚ್ಕೊಂಡು ಹೋಗ್ತಿದ್ರಿ. ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಏನದಲ್ರಿ, ಅವ್ನು ತನ್ನ ಚೇಂಬರ್ನಾಗ, ಅದು ಆ ಹಾಸ್ಪಿಟಲ್ಗೆ ಹೆಡ್, ಅವ್ನಿಗೆ ಹೋಗಿ ಏನ್ರಿ ಕೊಡುತ್ತೆ ಬರೀ ಹುಡುಗರು ಕೊಡ್ತಿದ್ದಿಲ್ಲ. ನೀವು ಏನು ಇಂಪ್ರೆಷನ್ ಹೊಡೆದ ನೀವು, ಅದು ಓನ್ಲಿ ನನ್ನ ಚಿತ್ರ. ಆ ಚಿತ್ರದಿಂದ ಅವ್ರಿಗೆ ಭಾರಿ ಖುಷಿ ಆಗ್ತಿತ್ತು. ಅವರು ಸೈಡ್ ಬೈ ಸೈಡ್ ಬಡಿಸ್ಕೊಂಡು ಬಂದು ಮಾಡ್ಸಿರೋದು. ಯಾವಾಗ ಕುಂತಕ್ಕೆ ತೆಗೆದುಕೊಡು, ನೀನು ಬಂದಕ್ಕೆ ಮನಸ್ಸು ಮಾಡೋದು ತೆಗೆದುಕೊಡ್ತೀನಿ, ಅದು ನನ್ನ ಪ್ಲಸ್ ಪಾಯಿಂಟ್. ಕರೆ ಎಷ್ಟು ವರ್ಷ ಇದ್ರಿ ಸರ್ ಇರಾನ್ದೊಳಗೆ? 10 ವರ್ಷ ಇದ್ರಿ. ಇರಾನ್ದೊಳಗೆ 10 ವರ್ಷ ಇದ್ರಿ. ಮತ್ತೆ ಇಲ್ಲಿ ಇಂಡಿಯಾಕ್ಕೆ ಅವಾಗ ಬಂದ್ರಿ, ಮತ್ತೆ ಬೇರೆ ಕಡೆ ಹೋದ್ರಿ? ಇಲ್ಲಿ ಬಂದು ಮನಿ ಕಟ್ಸಿದೆ. ಅವಾಗ ಇದು ಎಲ್ಲ ಅದು ಆರ್ಟ್ ಗೀಟ್ ತೆಗ್ದಲ್ರಿ. ಇವನ್ ಜಪಾನ್ದಾಗ ಮಹಾತ್ಮ ಗಾಂಧಿದು ಬೈ ಬರ್ತ್ದಿಂದ ಒಂದು ಡೆತ್ ಆಗೋ ತನಕ ಕಂಪ್ಲೀಟ್ ಸೀರೀಸ್ ಬ್ಲ್ಯಾಕ್ ಲಿಂಕ್ ತೆಗೆದೆ, ಅವ್ರಿಗೆ ಅದು ಗಿಫ್ಟ್ ಕೊಟ್ಟೆ. ಆ ಜನರು ನನಗೆ ಎಷ್ಟೊತ್ತು ಪರ್ಫ್ಯೂಮ್ಸು ಕೆಲವು ದಿವ್ಸ ಕೊಟ್ರಿ. ಆ ಬರೋ ಮುಂದೆ ಅವನ್ನೆಲ್ಲ ನಾ ಕಳ್ಕೊಂಡೇ ಬಿಟ್ರಿ. ಅವ್ರೇನಂದ್ರೆ ಏರ್ ಇಂಡಿಯಾದವರು, ನಿಂದು ಇಲ್ಲೇ ಇರ್ತದೆ, ನಿನ್ ಬರ್ತದೆ, ಇಲ್ಲಿ ಹೋತ್ರಿ. ಇಲ್ಲಿ ಇವ್ರೇನಂದ್ರಲ್ಲ, ಇಲ್ಲೇನು ನಾ ಏನು ಮಾಡಿದ್ರು ಹೆಚ್ಚು ಜನರ ಸಂಪರ್ಕ ಭಾಳ ಬಂತ್ರಿ ನನಗೆ. ಆಮೇಲೆ ನನ್ನ ಮಿಸ್ಸಸ್ ಅನ್ನಕ್ಕೆ ಯಾವಾಗಲೂ ನಿಂದು ಅವರು ಡಾಕ್ಟ್ರ್ ಎಲ್ಲಿದ್ದಾರೆ ಅಂತಂದ್ರೆ ನಿಮ್ಗೆ ಎಲ್ಲಿ ಸಿಗೋದಿಲ್ಲ, ಐದರ್ ಫೋಟೋಗ್ರಾಫಿ, ಕ್ಯಾಮ್ರಾ, ಪಿಕ್ಚರು ಅಂತೆಲ್ಲದಾರು ನೋಡ್ರಿ ಅಂತ. ಇವರೆಲ್ಲರೂ ಹುಡ್ಕೊಂಡು ಬರೋ ಒಂದು 10 ಕ್ಯಾಮ್ರಾ ಇಟ್ಟಿದ್ರಿ. ಬರ್ಡ್ಸು, ಇದು ಗುಡ್ಡ, ಇದು ಕಾಶ್ಮೀರಿ ಹೆಂಗಿತ್ತಲ್ಲ ಹಂಗೆ ಐತ್ರಿ. ಸ್ನೋಫಾಲ್ ಬಾಳ್ತಿತ್ತು, ಭಾಳ ಪ್ರೀತಿ ಬರ್ತಿತ್ತು ರೀ. ಆಮೇಲೆ ಅಲ್ಲಿ ಕತ್ತಿ ಮ್ಯಾಗ ಕುಂತ್ಕೊಂಡು ಹೋಗ್ಬೇಕು ಪೇಷಂಟ್ ನೋಡಕ್ಕೆ. ಆಮೇಲೆ ನಂದು ಹಾಸ್ಪಿಟ್ಲಾಗ ಏನಿರಲ್ಲ, ನನ್ನ ಡ್ಯೂಟಿ ಪ್ರಕಾರ ನಾವು ಹೋಗೋ, ಅವ್ರು ಬರ್ತಿದ್ರು. ಕೆಲವು ಸಲ ಕೆಲವೊಂದು ಇಂಜೆಕ್ಷನ್ಸು ಇಲ್ಲಿ ನಾನು ಕಲ್ತಿದ್ರು KMC ಒಳಗೆ. ಆ ಕೊಟ್ಟು ಕೂಡಲೇ ಸ್ವಲ್ಪ ಏನೋ ನ್ಯಾಕ್ ಐತಿ, ಚಲೋ ಮಾಡ್ತಾನೆ, ಇನ್ನು ಡ್ಯೂಟಿ ಚಲೋ ಮಾಡ್ತಾನೆ, ಮತ್ತು ಮುಟ್ಟಿದ ಮ್ಯಾಗೆಲ್ಲ ಪೇಷಂಟು ಆರಾಮಾಗ್ತಾರೆ, ನೀ ಇಲ್ಲೇ ಇದ್ಬಿಡು ಅಂತ ನೋಡಿ. ಇಲ್ಲಿ ಬಂದ ಮೇಲೆ ನೀವು KMC ಒಳಗನ ಡಾಕ್ಟರ್ಗೆ? ಇಲ್ಲ, ಅಲ್ಲಿ ಮುಗಿದ್ರಿ. ಅಲ್ಲಿ ಮುಗಿದ ಮ್ಯಾಗ ಮತ್ತೊಂದು ಪ್ಲೇಸಿಗೆ ಕೊಟ್ರು. ಹಿಂಗ್ 1-3 ಕಡೆ ಟ್ರಾನ್ಸ್ಫರ್ ಆಗಿ ಹೋದ್ರು ಕೂಡ ಅವ್ರು ಯಾರು ಬಿಡಕ್ ತಯಾರಿಲ್ಲ. ನೀ ಇಲ್ಲೇ ಇದ್ಬಿಡು, ನಿಮ್ದೊಂದು ಹಾಸ್ಪಿಟಲ್ ಕಟ್ಟಿಸ್ಕೊಡ್ತೀನಿ ನನ್ನ ತಾಯಿ ಹೆಸರಲ್ಲೇ, ಗೌರ್ಮೆಂಟ್ ಎಷ್ಟು ಕೊಡ್ತಲ್ಲ ಅದ್ರ ಡಬಲ್ ಕೊಡ್ತೀನಿ ಅದು. ಬಟ್ ನನ್ನ ಮಕ್ಕಳ ಎಜುಕೇಶನ್ದೊಳಗೆ ನಾನು ಚಿಂತೆ. ಈಗ ನಾನು ಹೆಂಡ್ತಿ ನನಗೇನು ತಿನ್ನಕ್ಕೆ ಆಗೋದಿಲ್ರಿ, ನಮ್ಮ ಮನೆಗೆ ಇರ್ಬೋದು ದೇವರು, ನೀವು ತತ್ತಿ ಗೀತಿ ಒಂದು ಕೆಲಸ ಮಾಡು, ನೀ ಅಲ್ಲಿ ಹೊರಗೆ ಕೊಂಡ್ರು ನೀನು ದ್ವಾಸಿ ಮಾಡಿಕೊಡ್ತೀನಿ. ನಾನು ನೋಡ್ತೀನಿ ಅಂದರೆ ಬೇಡ ನೀ ಅಲ್ಲಿ ಹೊರಗೆ ಆಮ್ಲೆಟ್ ಮಾಡಿದೆ, ಬಾಯಿ ಚಪ್ಪರಿಸ್ಕೊಂಡು ತಿಂದ್ಲು. ಏನ್ರಿ ಡಾಕ್ಟ್ರ್ ಇದು ಹೆಂಗೆ ಮಾಡಿದ್ರಿ ಅಂತಂದೆ. ಇದು ಆಮ್ಲೆಟ್ ಅಂದ್ರೆ ಕತ್ತಿದ್ ಮಾಡಿ. ಅಯ್ಯೋ ನಾ ದೇವ್ರ ಹಂಗಾರೆ ನೀನು ಲಗೇಜ್ ಕಟ್ಟಿ ನೀ ಇಂಡಿಯಾಕ್ಕೆ ಹೋಗು, ನೀನು ದೇವರು ಇರ್ಬದ್ರ ಇಲ್ಲಿ ಇರ್ಬೇಕಾದ್ರೆ ಇನ್ನೆಲ್ಲ ತಿನ್ಬೇಕು. ನೀನು ಸ್ವಾಮಿಗಳದೇವಿ ಅಲ್ಲೆಲ್ಲ ಚಿಕನ್ ಗಿಕನ್ ಇಲ್ರಿ, ಮಾಂಸಾಹಾರಿ ಅಂದರೆ ಆಡಿಂದು. ಆಮೇಲೆ ಪನ್ನೀರು ಇಲ್ಲಿ ನೀವು ತೊಗೊಂತೀರಲ್ಲ ಸರ್, ಅದಕ್ಕೇನು ಚೀಸು ಅಂಥದ್ದು ಭಾಳ ಚಲೋ ರೀ. ಮತ್ತು ನಮ್ಮ ಮನೆಗೆ ಒಂದು ದಿವ್ಸ ಚಪಾತಿ ಮಾಡ್ತಿದ್ರಿ, ಎಲ್ಲರೂ ಆ ಊರನ್ನ ಮಂದಿ ತಂದು ಕೊಡೋರು. ಇವ್ರು ಡಾಕ್ಟರ್ ಅದಾರೆ, ಭಾಳ ಒಳ್ಳೆಯವ್ರು ಅದಾರೆ, ಇವ್ರು ಇಲ್ಲಿ ಬಿಟ್ಟು ಹೋಗ್ಬಾರ್ದು ನೋಡ್ರಿ. ಮತ್ತು ಅವ್ರು ನಮ್ದು ಯಾವ್ದಾರ ಹಬ್ಬ ಇತ್ತಂದ್ರೆ ಕುರಿ ಗಿರಿ ಕಡಿಯೋರು. ಇವ್ರೇನ್ರಿ ಕಟಕರದಾರೆ, ನಮ್ಮನ್ನ ಎಲ್ಲರೇ ಕೊಂಗಿದ್ದಾರೆ ಅಂತ ಅನ್ನಕ್ಕೆ ಆ ದೇವ್ರು ನೋಡ್ಕೊಂಡು ಹೋಗ್ತಾನೆ, ಏನು ಮಾಡೋದು ನೀವು ಸುಮ್ಕೊಂಡು. ಮತ್ತು ಅವ್ರ ಜೋಡಿ ಯಾವಾಗಲೂ ಮಸೀದಿಗೆ ಹೋಗ್ತಿದೆ. ಅವ್ರ ಧರ್ಮ ಗುರುಗಳು ತಮ್ಮ ಮಗ್ಗಲ್ದಾಗ ಕುಂಡ್ರಿಸ್ಬೋಗ್ತಿದ್ದೆ. ಇಲ್ಕಿಂಬ್ರು ಹಳ್ಳಿಯೊಳಗೆ ಭಾಳ ರೆಸ್ಪೆಕ್ಟ್ ರೀ. 1-2 ಸಲ ವಾರನೊಳಗೂ ಸಿಕ್ಕೊಂಡೇವಿ. ಎಲ್ಲರೂ ನೀವು ಹೋಗ್ರಿ ಅಡ್ಕೋರಿ ಅಂದ್ರೆ ಎಲ್ಲಿ ಅಡ್ಕೊಳ್ಳೋದ್ರಿ, ನಾವು ಅಡ್ಕೊಳ್ಳೋದಿಲ್ಲ. ಹೋದ್ರೆ ನಂದು ಜೀವ ಇಲ್ಲೇ ಹೋಗುತ್ತೆ ಅಂದ್ರೆ ಹೋಗ್ತದೆ, ಇರೋದಿತ್ತಂದ್ರೆ ಇರ್ತೀನಿ. ನಾವು ಹೆದರ್ಲೇ ಇಲ್ಲ, ಹಂಗೆ ಬದುಕಿ ಇಲ್ಲಿ ತನಕನ ಬಂದೇವ್ರಿ. 1-2 ಸಲ ಪ್ರಾಕ್ಟೀಸ್ ಮಾಡೇಕತ್ತೀನ. ಈಗ ನೋಡ್ರಿ ಸುಮಾರು 74ರಿಂದ ಇಲ್ಲಿವರೆಗೂ ನಾನು ಪ್ರಾಕ್ಟೀಸ್ ರೀ. ಇಲ್ಲಿವರೆಗೂ 90 ಇನ್ನು ತನಕ. ಹುಬ್ಬಳ್ಳಿಗೆ ಎಷ್ಟು ವರ್ಷದಿಂದ ಇದ್ರಿ ಸರ್? ಇಲ್ಲಿ ಬಂದ ಮ್ಯಾಗ ಇವರು ನಮ್ದು ರಾಜೇಂದ್ರ ದೇಶಪಾಂಡೆ ಇವರು ಒಂದು ಯೂನಿಟಿ ಮಾಡಿಕೊಂಡು ಇಲ್ಲೊಂದು ಮದುವೆಯಾದಾಗ ಹಾಸ್ಪಿಟ್ಲ್ ಮಾಡ್ತೀವಿ, ಅದ್ರಲ್ಲಿ ನೀವು ಬರ್ರಿ ಅಂತಂದ್ರು, ನಿಮ್ದು ಒಂದು ಸೇವಾ ಮಾಡ್ರಿ. ಆಯ್ತು ರೀ ಅಂದೆ. ಅವರೆಲ್ಲ ಲೈಕ್ ಮಾಡಿದ್ರು. 5-6 ಡಾಕ್ಟ್ರ್ ಬರ್ತೀವಿ ರೀ, ನಮ್ದು ಅವ್ರು ದುಡ್ಡು ಗಳಿಸೋರು. ನಿಮ್ಗೆ ಬೇಡ, ನಿಮ್ಗೆ ಫುಲ್ ನಿನ್ಗೆ ಕೊಟ್ಟು ಬಿಡ್ತೀವಿ ಅಂದ್ರೆ ಎಷ್ಟು ಕೊಡ್ಬೇಕು ಅಂದ್ರು.
ಒಂದು 10,000 ರೂಪಾಯಿ ಕೊಡ್ರಿ. ರೋಟ್ರಿ ಅವ್ರಿಗೆ ಅಷ್ಟಿಲ್ಲ, ಒಂದು 6,000 ರೂಪಾಯಿ ಕೊಡ್ತೀವಿ ಅಂದ್ರು. ಆಯ್ತು ರೀ ಅಂತ ಒಂದು ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ. 1-2-3 ಡೆಲಿವರಿನೂ ಮಾಡಿದ್ವಿ. ರೊಕ್ಕನೇ ಇಲ್ಲ, ಏನಿಲ್ಲ. ಕೊಡ್ತೀವಿ ಏನೂ ಇಲ್ಲ. ಕಡೆಗೆ ರಾಜನ್ ದೇಶಪಾಂಡೆ ಅವು ಪಾಲ್ ಹೆರಿಸ್ನಂತೆ ಅದನ್ನು ಕೊಡ್ತಾರೆ. ಅದನ್ನೇ ಕೊಡ್ವು ಸೋಷಿಯಲ್ ವರ್ಕ್ ಅಂತ ಹೇಳಿ, ಅದೂ ಇಲ್ಲ. ನೀ ಭಾಳ ದುಡ್ದು ನನಗೆ ಗೊತ್ತದ, ನೀವು ಇದ್ರದ್ದು ರೋಟ್ರಿ ಕ್ಲಬ್ದು ಪ್ರೆಸಿಡೆಂಟ್ ಇದ್ರಿ, ಒಂದರಿ ಕೊಡಿಸ್ರಿ ಅಂದೆ. ಅದೂ ಆಗಲಿಲ್ಲ. ಅದು ಮುಗಿದ್ಮ್ಯಾಗ ಇವರು ಹಿಂದಿ ಪ್ರಚಾರ ಸಭಾದವ್ರು ಗುತ್ತಲ್ ಅವ್ರು ಅಂತಿದ್ರು, ಅವರು ವಿಜಯಪುರದವ್ರು. ಅವರೊಬ್ಬರು ಪಾಟೀಲ್ರು ಅಂತಿದ್ರು. ಅವರು ನನಗೇನೂ ಗೊತ್ತಿರಲಿಲ್ಲ. ಇಲ್ಲಿ ನಮ್ಮ ಮನೆ ಇದ್ದಕ್ರೆ ಅವಾಗ ಮದುವೆದಿಂದ ಇದ್ದಕ್ಕೆ ಇಲ್ಲಿ ಹತ್ತಿರದ ಡಾಕ್ಟ್ರ್ ಯಾರದಾರು ಕರಿ ಅಂತಂದ್ರು. ಯಾರು ಕರೀತಾರೆ ಅಂತ ಗಾಡಿ ಬಂತು, ಹೋದೆ. ಅವ್ರು ಪಾಟೀಲ್ರನ್ನ ಬಂದಾರ ಕೂಡ ಇವರು MLC ಇದ್ದಾರೆ. ಅವ್ರು ಮಿಸ್ಸಸ್ ಇದ್ರು, ಕಾರ್ನಾಗ ಕುಂತಿದ್ರು. ಇವರು 3 ಚೋಗಿ ಬಿದ್ದಿದ್ರು, ಒಂದು ರೂಮ್ನಾಗ ಹಾಕಿದ್ರು. ಒಂದು BP ನೋಡಿದೆ, ಉಸಿರಾಡ್ಸ್ ನೋಡಿದೆ, ನಾರ್ಮಲ್ ಅದಾರ, ಇವ್ರಿಗೆ ಏನಾಗಿಲ್ಲ, ಬಿಲ್ಕುಲ್ ಆರಾಮದಾರ ಅಂತ ಹೇಳಿದೆ. ಇರ್ಯಾಕೆ ಹಿಂಗೆ ಅದಾರ ಅಂತಂದ್ರು. ಒಂದಿಷ್ಟು ಕುಡಿಯಾಕೆ ಲಿಂಬೆ ಹಣ್ಣು ಶರ್ಬತ್ತು ಏನ್ರಿ ಇದ್ರ ಕೊಡ್ರಿ. ಅವ್ರು ಕೊಟ್ಕೊಳ್ಳಿ ಚಟಕ್ಕೆ ಎದ್ದು ನಿಂತ್ಕೊಂತ, ನಾ ಎಲ್ಲಿದ್ದೀನಿ ಅಂದ್ಕೊಳ್ಳಿ. ನಿಮ್ಗೆ ಏನ್ರಿ ಶುಗರ್ ಗೀರ್ ಐತೆ? ಹೌದು ಐತಪ್ಪ ಅಂದ್ರೆ. ಗುಳಿಗೆ ತೊಗೊಂಡ್ರಿ ನಿಮಗೆ. ನಾ ಬಿಜಾಪುರದಿಂದ ಬರ್ಬೇಕಾದ್ರೆ ಕೋಲಾರದಾಗ ಅವಲಕ್ಕಿ, ಮೊಸರು ಅವಲಕ್ಕಿ ಭಾಳ ಚಲೋ ಸಿಗ್ತದೆ. ಆಕೆ ನಾನು ಹೆಂಡ್ತಿ ತಿಂಗಳು ನಾನೇ ತಿನ್ಬೇಕಂತೇಳಿ ಶುಗರ್ ಗುಳಿಗೆ ತೊಗೊಂಡೆ, ತಿನ್ನಲೇ ಇಲ್ಲ. ಅದಕ್ಕೆ ಹೈಪೋಗ್ಲೈಸಿಮಿ ಆಗಿಬಿಡಿ, ಶುಗರ್ ಒಮ್ಮೆ ಕಡಿಮೆ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ಟು. ಇದರ ಡಿಫೆಕ್ಟ್. ಅವ್ರಿಗೆ ಇನ್ನೇನ್ರಿ ಗುಲಾಬ್ ಜಾಮೂನು ಸ್ವೀಟ ಏನ್ರಿ ಸ್ವೀಟ್ ಕೊಡ್ರಿ, ಅದು ನಾರ್ಮಲ್ ಆಗ್ತದೆ. ಅವ್ರ ಮಗನು ಇಲ್ಲಿ ನೆಹರು ಮೆಡಿಕಲ್ ಕಾಲೇಜ್ ಹುಬ್ಳಿ ಒಳಗೆ ಇದು ಬೆಳಗಾವದೊಳಗೆ ಅಲ್ಲಿ ಎದಾರೆ ಕಳಿಸ್ಕೊಡ್ರಿ. ಬೆಂಗ್ಳೂರಿಗೆ ಹೋಗೋದು ಬೇಡ, ಅವ್ರ ಸೆಷನ್ ಇದೆ, ಒಂದು ದಿವ್ಸ ಇದ್ಕೊಂಡು ಹೋಗ್ಲಿ. ಅವ್ರಿಗೆ ಗೊತ್ತಲ್ಲವ್ರಿಗೆ ಮತ್ತು ನೀರಲ್ಲಿ ಕಟ್ಟಿಯವ್ರಿಗೆ ಭಾಳ ಇಂಪ್ರೆಷನ್ ಆಯ್ತು. ನಮ್ಮಲ್ಲಿ ಯಾಕೆ ನೀ ಬರಬಾರ್ದು, ನಿನಗೆ ಅಡ್ಮಿನಿಸ್ಟ್ರೇಟಿವ್ ಅಂತ ಕೊಡ್ತೀವಿ, ಇಲ್ಲಿ ಹೋಮಿಯೋಪತಿಕ್ಕು, ಆಯುರ್ವೇದಿಕ್ಕು ಮತ್ತು ಇದು ಹಿಂದಿ ಪ್ರಚಾರ ಸರ್ ಇವು ಸಬ್ಜೆಕ್ಟ್ ನಂದಲ್ಲ. ನಾನು ಅಲೋಪತಿ, ಇಂಗ್ಲೀಷ್ ಮೆಡಿಸಿನ್ಸ್. ನೀನು ಓನ್ಲಿ ಅಡ್ಮಿನಿಸ್ಟ್ರೇಟಿವ್. ಹೆಂಗೆ ನರ್ಸ್ಗಳ ಕೆಲಸ ಹೆಂಗೆ ಮಾಡ್ತಾರೆ, ಪ್ರಾಪರ್ ತೊಗೊಳ್ತಾರೋ ಇಲ್ಲೋ, ಅವರು ಟೆಂಪ್ರೇಚರು, BP ಏನು ಕೊಡಬೇಕು ಇನ್ಸ್ಟ್ರಕ್ಷನ್ಸು, ಅವನ್ನ ಸ್ವಲ್ಪ ಕಲಿಸ್ಪ, ಅವ್ರು ಭಾಳ ಪುಣ್ಯ ಬರ್ತದೆ. ಸರ್ ಇದು 8,000 ರೂಪಾಯಿಗೆ ನಾ ಮಾಡುದ್ರಿ ಅಂತಂದು. ಅವರಲ್ಲಿ ಮದುವೆ ಆದಾಗ 6,000 ರೂಪಾಯಿ ಅಂದರು. ಅದನ್ನೂ ಕೊಡಲಿಲ್ಲ. 1 ವರ್ಷ ಮಾಡಿ ಸ್ಕೂಟ್ರ್ ತೊಗೊಂಡು ಮುಂಜಾನೆ 6ಕ್ಕೆ ಹೋಗಿ ಸಂಜೆ ಮುಂದೆ 7ಕ್ಕೆ ಬರ್ತಿದ್ದೆ. ಪಾಪ ಅವರು ಸುತ್ತಿದ್ದವರು ಮನೆಗೆ ಹೋದಾಕ್ರೆ ಉಪ್ಪಿಟ್ಟು, ಚಹಾ ಅದು ಅವನ್ನೆಲ್ಲ ಯಾಕೆ ಮಾಡ್ತೀರಿ ಪಾಪ, ನೀವು ಇಷ್ಟೆಲ್ಲ ಬಂದಿರಿ ಮಾಡಿರಿ ಅಂದ. ಈಕೆ ನಾನು ಹೆಂಡ್ತಿ ಎತ್ತೀರಿ, ಇಷ್ಟೆಲ್ಲ ನೀವು ಕಷ್ಟಪಡ್ತೀರಿ, ಯಾಕೆ ಹೋಗ್ತೀರಿ ಸುಮ್ಮನೆ ನಂಗೆ ಹಾಸ್ಪಿಟ್ಲ್ನಾಗ ಕೊಂಡ್ರಿ ಅಂತ. ಇವ್ರು ತೊಗೊಂಡ್ಮ್ಯಾಗ ಇವ್ರದ್ದು ಮುಂಜಾನೆ ಹೋಗ್ಬೇಕು, ಹಾಸ್ಟೆಲ್ ನೋಡಬೇಕು, ಹಾಸ್ಟೆಲ್ ಹುಡುಗರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಕರೆಕ್ಟ್ ಟೈಮಿಗೆ ಬರ್ರಿ, ಓದಕ್ಕೆ ಬರ್ರಿ, ಆಮೇಲೆ ಏನು ಸಬ್ಜೆಕ್ಟ್ ಇಲ್ಲಂದು ಇದು ಮಾಡಿರಿ. ಇದನ್ನೆಲ್ಲ ಹೇಳ್ಕೊಳ್ಳಿ. ದಾಸನ್ ಕೊಪ್ಪವ್ರದ್ದು ಪ್ಯಾರಾಮೆಡಿಕಲ್ ಅಂತ ತೆಗೆದ್ರಿ. ಅವ್ರು ನಮ್ಮಲ್ಲಿ ಲೆಕ್ಚರ್ಗೆ ಯಾಕೆ ಬರಬಾರ್ದು? ಸೊ ಇಲ್ಲೆಲ್ಲ ಕಡೆನೂ ನೀವು ಮಾಡಿದ್ರಿ. ನೀವು ಪ್ರೈವೇಟ್ ಪ್ರಾಕ್ಟೀಷನರ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಇದು ಅವಾಗೆಲ್ಲ ರೀ ಇಲ್ಲೊಂದು ಲಿಂಗಾಯತ್ ಟೌನ್ ಇವ್ರ ಮೇಡಮ್ ಗೊತ್ತದ. ಅವಾಗ ಇವ್ರು ಇದ್ದಾರಲ್ಲ ಸಿನ್ನೂರ್ ಅವ್ರು, ಲಿಂಗಾಯತ್ ಟೌನ್ ಅದ ಹೋಮಿಯೋಪತಿ ಅದ, ಅವ್ರಿಗೆ ಗೊತ್ತದ. ಅವ್ರು 1 ವರ್ಷ ತನಕ ತೊಗೊಂಡ್ರು. ಅವ್ರದ್ದು ಏನಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಸ್ಕೊಳ್ಳೋ 1,000 ರೂಪಾಯಿ ಕೊಡೋದು. 1,000 ರೂಪಾಯಿ ಅದು ಏನು ಬರ್ಬೇಕ್ರಿ ಮೇಡಮ್? ಅವ್ರು ಭಾಳ ಕಷ್ಟಪಟ್ಟಿವ್ರಿ ನಾವೆಲ್ಲ. 1,000 ಅವಾಗ ರೇಟು ಭಾಳ ಕಡಿಮೆ ಇತ್ತು. ಏನನ್ನ ಜೀವನ ಮಾಡ್ಕೊಂಡು ತಂದೇವಿ. ಮುಂದೆಲ್ಲ ಇದು ಆದ್ಮ್ಯಾಗ ಇಲ್ಲಿ ಅವ್ರದ್ದು ಇವ್ರದ್ದು ನೋಡಿದ್ವಿ. ನೀರು ಕಟ್ಟಿಯವರು 2,000 ಮಾಡ್ತೀನಿ ಅಂದರು. 6 ವರ್ಷ 7 ವರ್ಷ ಮಾಡಿದೆ. ಅವರು ಏನಿರ್ಸಿಲ್ಲ, ಬ್ಯಾಡ್ ತೆಗಿ ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದ್ಮ್ಯಾಗ ಹಂಗಾರೆ ಏನ್ರಿ ಮಾಡಬೇಕು ಇದಂತ ಅಂತ ಹಾಸ್ಪಿಟ್ಲ್ ಶುರು ಮಾಡಿದೆ. ನಾನು ಗಳಿಸೀನಿ ಬಡವ್ರ ಸಲುವಾಗಿ ಒಂದು ಸ್ವಲ್ಪ ಏನ್ರಿ ಮಾಡೋನು, ಕನ್ಸಲ್ಟೇಷನ್ ಬೇಡ, ಇಲ್ಲಿ ಹಾಸ್ಟೆಲ್ ಅದಾವ ಹುಡುಗರಿಗೆ, ರಾತ್ರಿ ಹೊತ್ನ್ಯಾಗ ಬಂದ್ರೆ ಅವ್ರಿಗೆ ಏನ್ರಿ ಎಮರ್ಜೆನ್ಸಿ ಇದು ಕೊಡೋಣ ಅಂತೇಳಿ ಇದನ್ನ ಒಂದಿಷ್ಟು ಔಷಧ ಹೋಗಿ ಇಲ್ಲಿದೆ ಕೊಟ್ಟು ಅವ್ರಿಗೆ ಸ್ವಲ್ಪ ಆರಾಮ್ ಮಾಡ್ತಿದ್ವಿ. ಇದರಿಂದ ನಡ್ಕೊಂಡು ಬರ್ತಿದ್ದೆ. ಈಗೇನದಲ್ಲ ನನಗೆ ಅನ್ಸಾಗತ್ತು, ಇನ್ನು ಇಲ್ಲಿಕ್ಕೆ ಬ್ಯಾಕು ನಿಮ್ದಿನ್ನ ವಯಸ್ಸಾಯ್ತು ಅಂತ ನಾನು ಮಿಸ್ಸಸ್ ಅಂದ್ಲು. ಹೌದು, ನೀನು ಮುಂದೆ ಕುಂತ್ಕೊಂಡು ಬಳ್ಳುಳ್ಳಿ ಸುಲಿರಿ, ಮೆಂತೆ ಪಲ್ಯ ಸುಲಿ, ಇದ್ರ ಬಗ್ಗೆ ಸುಮ್ಮನೆ ನಾವು ಯಾವಾಗಾರ ಕುಂತ್ಕೊಂಡು 4 ಪೇಷಂಟ್ ಮಾಡ್ತೇವೆ. ನೀವು ಏನು 1 ತಾಸು ಅರ್ಧ ತಾಸು ಲೆಕ್ಚರ್ ಹೇಳ್ತಿರಲ್ಲ ಅವ್ರಿಗೆ ತೀರ್ಸಿ ಹೇಳ್ತೀನಿ ಈ ಡಿಸೀಸು ಹಿಂಗದ ಇನ್ಸ್ಟ್ರಕ್ಷನ್. ಯಾಕಂದ್ರೆ ನವೇ ಡೇಸಿಗೆಲ್ಲ ಪ್ರೊಫೆಷನ್ ಹಿಂಗಾಗಿಬಿಟ್ಟದ. ಎಲ್ಲದಕ್ಕೂ ಇನ್ವೆಸ್ಟೇಷನು, ರೊಕ್ಕ ಜಗ್ಗೋದು, ಅಡ್ಮಿಟ್ ಆಗ್ರಿ, ಅದು ಇದು. ನಂದೇನಿಲ್ರಿ ಮೇಡಮ್. BP ಒಂದು ನೋಡ್ತಿದ್ದೆ, ಅವ್ರಿಗೆ ಗೊತ್ತದ. ಶುಗರ್ ನೋಡ್ತಿದ್ದೆ. ಇದು ವಿಶ್ವಾಸಲಿ ಇತ್ತು ತಗೋರಿ. ನನ್ನ ಮೆಡಿಸಿನ್ ಸ್ವಲ್ಪ ತುಟ್ಟಿನೇ ಇರ್ಬೋದು, ಇದು ಆರಾಮಾಗ್ತದೆ.
ಇದು ಒಂದ್ 3 ತಿಂಗಳದಾಗ ನೀವು ರಿಕವರಿ ಆಗ್ತದೆ, 1 ದಿವಸ 2 ದಿವಸ ಅಲ್ಲ. ನಿಮ್ಗೆ ಇಷ್ಟ ಇದ್ರೆ ತಗೋರಿ, ನಾ ಒತ್ತಾಯನು ಮಾಡುದ. ಮತ್ತೆ ನಿಮ್ಗೆ ಇಲ್ಲಿ ಅದು ಚೀಟಿ ಮಾಡೋದು ಒಂದು 500 ರೂಪಾಯಿ ಉಳಿತು, ಇನ್ವೆಸ್ಟಿಗೇಷನ್ ಉಳಿತು. ಯಾಕಂದ್ರೆ ಹೋದ್ಕೊಳ್ಳಿ ECG ಮಾಡ್ತೀರಿ, ಅದು ಮಾಡ್ರಿ ಇದು ಮಾಡ್ರಿ, ಇಲ್ಲೇನಿಲ್ಲ ಅದೇ ದುಡ್ಲಿ ನಿಮ್ಗೆ ಇದು ಆಗ್ತದೆ, ತಗೊಂಡ್ ಹೋಗ್ರಿ ಮಾಡ್ರಿ. ಆಗಿನ ವೈದ್ಯಕೀಯ ಪದ್ಧತಿಗೂ ಈಗಿಂದಕ್ಕೂ ಏನಾರ ವ್ಯತ್ಯಾಸ ಕಾಣಿಸ್ತದೆ ಸರ್? ಅವಾಗ ಬಹಳ ಆನೆಸ್ಟ್ ಇತ್ರಿ ಆಗಿನ ಕಾಲಕ್ಕೆ. ಅವ್ರು ಹೇಳ್ತಿದ್ರಲ್ಲ ಬಹಳ ಕಡಿಮೆ ರೇಟ್ ಅವಾಗೆಲ್ಲ, ಎಲ್ಲಾರು ಒಂದ್ ಕೈ. ಅವಾಗ ನನ್ನ KMC ಒಳಕರು 3-4 ಔಷಧ ಬಿಟ್ರಿ ಯಾವ್ದು ಹೆಚ್ಚಿಗೆ ಇರ್ತಿದ್ದ. ಈಗೇನ್ರಿ ಅದ್ರ ಹೊರೈಟ್ ಒಂದು 10,000 1 ಲಕ್ಷ ತನಕ ಮೆಡಿಸಿನ್ಸ್ ಬಂದವ್. ಅದೇ ಪ್ರಕಾರ ಈ ರೋಗ ರುಜಿನೂ ಹೆಚ್ಚದು, ಅದಕ್ಕಿದು ಇದಕ್ಕದು ಅಂತ. ಆಮೇಲೆ ಇವಾಗ ಹೆಂಗ ಚೇಂಜ್ ಹಾಕೋತ್ ಬಂದು ಎಲ್ಲಾನು ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತಂದ್ರು. ಆ ಇನ್ವೆಸ್ಟಿಗೇಷನ್ ನಿಮ್ ಕಿಸಿಗೆ ಕತ್ರಿ ಬೀಳ್ಬಿಡ್ತೈತಿ. ಇದು ನಾವು ಅವಾಗಿಲ್ಲ, ನಾಡಿ ಪರೀಕ್ಷೆ ಅಂತ ನಾಡಿ ನೋಡಿ ಅವ್ರು ಜಡ್ ಹೇಳ್ತಿದ್ರ. ಅವ್ರು 4 ಕಣಿದಾಗ ಔಷಧ ಕೊಡ್ತಿದ್ರಿ. ಅವಾಗ ನಮ್ದು ತಾಯಿ ಡಿಲಿವರಿಗೆ ಹೋದ್ರಕ್ಕೆ 11-12 ಮಕ್ಕಳು ನಡದ್ಲು, ಟಂಗದಿಂದ ಹಿಡ್ಕೊಳ್ಳಿ ಡಿಲಿವರಿ. ಈಗ ಹಂಗಿಲ್ಲ, ಅಲ್ಲಿ ಹೋದ್ಕೊಳ್ಳೇನೆ ನಾರ್ಮಲ್ ಆಗ್ತಾರಿ. ಮುಂದೆ ಅದನ್ನ ಸಿಜೇರಿಯನ್ ಮಾಡ್ಬೇಕು. ಈ ಸಿಜೇರಿಯನ್ ಮಾಡಿ ನನ್ನ ಮಗನ ಹೆಂಡತಿ ಹೋದ್ಲು. 1 ದಿವಸ ಕೇಳ್ರಿ ಅವ್ರಿಗೆಲ್ಲ. ಆ ಒಂದು ದಿವ್ಸದ ಮಗನೀಗ 13 ವರ್ಷ ಬೇಕಿತ್ತು. ನೀವು ನೋಡಿದ್ರಿ ಇಷ್ಟು ಶಾಣೆ ಇದ್ದಾಳ, ನನ್ಕಿ ಶಾಣೆ ಅದಾಳ್ರಿ ಹೇಳ್ಬೇಕಂತ. ನನ್ಗೆಲ್ಲ ಮೆಡಿಕಲ್ದೆಲ್ಲಾನು ತಿಳಿಸತ್ತ. ಅಜ್ಜ ನಾ ಆದ್ರೆ ಕಾರ್ಡಿಯಾಲಜಿಸ್ಟ್ ಆಗ್ತೀನಿ ನೋಡ್, ನಿನ್ ಬೆಟ್ ಮಾಡುತ್ತೆ ಅಂತ. ಯಾಕಪ್ಪ ನಿನ್ನ ನಸೀಬ್ನಾಗ ಇದ್ದಂಗ, ಅದೇನೋ ಅಮ್ಮ ನೂತಿದ್ದೆಲ್ಲ ಮೊಮ್ಮಗ ನೋಡ್ದಾರ ಅಂದಂಗ ಕಳಿಸ್ತೀನಿ, ಓದು ಚಲೋ ಹೋಗು, ಅದಕ್ಕೇನಾಯ್ತು. ಇನ್ನು ಹವ್ಯಾಸ ಇರ್ತದೆ ನೋಡ್ಬೇಕಂತ. ಆವಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಧಾರವಾಡದ್ದು ಪ್ರೆಸಿಡೆಂಟ್ ಆದ್ರಿ. ಸೆಕ್ರೆಟರಿ ಆದ್ಮ್ಯಾಗ ಪ್ರೆಸಿಡೆಂಟ್ ಆದ್ರಿ. ಪ್ರೆಸಿಡೆಂಟ್ ಆದ್ಮ್ಯಾಗ ಇಲ್ಲಿ ಕರ್ನಾಟಕ ಸ್ಟೇಟದ IM ಇತ್ರಿ. ಅವಾಗ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಅದು ದೆಹಲಿದ್ರಿ, ದೊಡ್ಡ ಆಫೀಸ್ ರೀ ಅದು. ಆಮೇಲೆ ಸೆಂಟ್ರಲ್ ಕೌನ್ಸಿಲ್ ಅದ್ರದ್ದು 25 ವರ್ಷ ಸರ್ವಿಸ್ ಮಾಡಿದ್ರಿ. ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ತಿದ್ದೆ. ಮಾತಾಡ್ಲಿ ಬಿಡ್ಲಿ ಅಲ್ಲಿ ಹೋದಕ್ರೆ ಒಂದೊಂದ್ಸಲ ಅವ್ರದ್ದು ನನ್ನ ಆರ್ಟ್ದ ಒಂದು ಪೇಂಟಿಂಗ್ ಏನು ಕೊಡ್ಬೇಡ, ನಿಂದು ಊಟ ಆರಾಮ್, ನಿಂದು ಲಾಜಿಂಗ್ ಎಲ್ಲ ಕಾಳಜಿ ಮಾಡೋರು. ಏನಪ್ಪ ನಿಮ್ದು ಇಂಪ್ರೆಷನ್ ಭಾಳ ಅದ ಅಂತಂದ್ರು. ಏನೇ ಇರುತ್ತಿದ್ದಿಲ್ಲ, ಅವ್ರಿಗೂ ನಾ ರೆಸ್ಪೆಕ್ಟ್ ಮಾಡ್ತಿದ್ದೆ, ನನಗೆ ಅವ್ರು ಗಿವ್ ಆ್ಯಂಡ್ ಟೇಕ್ ಇಷ್ಟ, ಮತ್ತೇನಿಲ್ಲ. ನೀವೀಗ ಇಲ್ಲಿ ಕ್ಲಿನಿಕ್ ನೀವು ಮಾಡಿದ್ರೆ ಸರ್, ಇಲ್ಲಿ ಬರತಕ್ಕಂತ ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆಲ್ಲ ನಿಮ್ದು ಕನ್ಸಲ್ಟೇಷನ್ ಎಲ್ಲ ಏನಿಲ್ಲ? ಇಲ್ಲ, ಒಟ್ಟು ಕನ್ಸಲ್ಟೇಷನ್ ಇಲ್ಲ. ಬಟ್ ಸಮ್ ಟೈಮ್ ನಾನು ಔಷಧ ಭಾಳ ಕಾಸ್ಟ್ಲಿ ಇರ್ತಾವು. ಆಮೇಲೆ ಕರೆಕ್ಟ್ ಟ್ರೀಟ್ ತಗೋರಿ. ಅದು ಪರದೇಶದಾಗ ಏನಿರ್ತೈತ್ರಿ, ಪ್ರಿಸ್ಕ್ರಿಪ್ಷನ್ ಕೊಟ್ಟ ಮ್ಯಾಗ ನೀವು ಅಂಗಡಿಗೆ ಹೋದ್ರಿ ಅಂದ್ರೆ ಅವ್ರು ನಿಮ್ಗೆ ಔಷಧ ಕೊಟ್ಟು ಅದ್ರ ಮ್ಯಾಗ ಸೀಲ್ ಆಗ್ತದ್ರಿ. ನೆಕ್ಸ್ಟ್ ಟೈಮ್ ನೀವು ಇದು ಔಷಧ ಭಾಳ ಚಲೋ ಕೊಡ್ರಿ ಕೊಡ್ತಿದ್ದಲ್ಲ, ಡಾಕ್ಟರ್ಗೆ ತೋರಿಸ್ಬೇಕು. ಈಗಿನ ಜನ ಇಲ್ಲಿಯವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತೀವೋ ಡಾಕ್ಟ್ರಿಗೆ ಸಿಕ್ಕಾಪಟ್ಟೆ ರೊಕ್ಕ ತಗೋತಾನೆ, ಅದಕ್ಕೆ ಅವ್ರು ನನಗೆ ಇದ್ರಾಗ 2 ಗುಳಿಗೆ ಕೊಡ್ರಿ, 1 ಗುಳಿಗೆ ನಾ ಕೊಡುದಿಲ್ಲ ಅಂತ ಹೇಳ್ತೀನಿ ಸಿವಿಲ್ ಹಾಸ್ಪಿಟ್ಲಿಗೆ. ಯಾಕಂದ್ರೆ ಅವ್ರ ಪಗಾರ ಹೆಚ್ಚಿಗೆ ಇರ್ತಾರೆ, ಅವ್ರ ಬಾದ್ರೇಷನ್ ಇಲ್ಲ. ಇಲ್ಲಾಂದ್ರೆ ಇಲ್ಲಿ ಹೋಗಿ ತಗೋರಿ ಗುಳಿಗೆ, ನಮ್ಮ ಕಡೆ ಇಲ್ಲ. ನಂದು ಹಂಗಲ್ಲ, ಇದು ಐತಿ ರಿಲಿವೆಂಟ್ ವಿಶ್ವಾಸ ಇದ್ರೆ ನನ್ನ ಕಡೆ ತಗೋರಿ, ಬೇಡಾದ್ರೆ ನೀವು ಮತ್ತೆ ಎಲ್ಲರೂ ತೋರಿಸ್ರಿ, ನಂದು ಹಿಂಗೈತಿ, ನನ್ಗೇನು ಹೆಚ್ಚಿಗೆ ಕೊಡಬೇಡ್ರಿ. ಈಗ ಬರೀ ದುಡ್ಡಿನ ಮ್ಯಾಗ ನಡೆದುಕೊಳ್ಳಿ. ಹುಡುಗರು ಏನಂತಾರೆ, ನಮ್ಮ ಕಡೆ ಅಷ್ಟು ದುಡ್ಡು ಇಲ್ರಿ, ಕಲ್ಯಾಕ್ ಬಂದೀವಿ, ಹಂಗೆ ಹಿಂಗೆ ಇದರಿಂದ 2 ಕೊಡ್ರಿ, ನಾ ಕೊಡೋದಿಲ್ಲ. ಅದು ಪೂರ್ಣ ಡೋಸದವ್ರು ಕೊಟ್ಟಿರ್ತಾರೆ, ಹಂಗೆ ಇಟ್ಕೋರಿ. ನಿಮ್ಗೆ ಆರಾಮಾದ್ರೆ ಒಂದು ತೆಗೆದಿಟ್ರಿ, ಎಮರ್ಜೆನ್ಸಿ ನಿಮ್ಗೆ ಅದನ್ನು ತಗೋರಿ, ಮತ್ತು ಡಾಕ್ಟ್ರಿಗೆ ಇದು ಮಾಡಬೇಡ್ರಿ. ನಂದು ಇಲ್ಲಿ ಮುಂಜಾನೆ 8-9ಕ್ಕೆ ತೆಗೆದೆ ಅಂದರೆ 7 ಗಂಟೆಗೆ ಬಂದ್ ಮಾಡಿಬಿಡ್ತೀನಿ. ಬಂದ್ಬಾರ ಸುಮ್ಮನೆ ಬೆಳಗ್ಗೆ 9 ಗಂಟೆ ಸಾಯಂಕಾಲ 7 ಗಂಟೆ ತನಕ. ಮಧ್ಯಾಹ್ನದಾಗ ಊಟಕ್ಕಂದ್ರೆ ಸ್ವಲ್ಪ ದಪ್ಪ ಗಿಪ್ಪ ಅದೇ ಅಂತ ಮುಂಜಾನೆ 2 ಬಿಸಿ ರೊಟ್ಟಿ ಕೊಟ್ಟಿರ್ತಾಳ್ರಿ. ಅದ್ಮ್ಯಾಗ ನೆಕ್ಸ್ಟ್ ಏನ ಅಲ್ಲಿ ತನಕ ಏನು ಒಂದಿಟ್ಟು ಚಾನೋ ಯಾವಾಗಾರೆ ಹಣ್ಣು ಹಂಪ್ಲ ಇವ್ರಾತು. ಅವ್ರದ್ದು ದೊಡ್ಡ ಮನೆ ಇವ್ರು ಇದ್ರಲ್ರಿ, ಅವ್ರ ಹೆಸರೇನು, ಹೆಣ್ಮಗಳ ಹೆಸರು ಇವ್ರದ್ದು ದೊಡ್ಡವ್ರ ಮಿಸಸ್ ಗಂಗಕ್ಕೇನ್ರಿ ಅವ್ರಿಗೆ ಅವ್ರು ಡಾಕ್ಟರ್ಸ್ ಡೇ ಅದ, ನಿಮಗೆ ಸತ್ಕಾರ ಮಾಡ್ಬೇಕಂತ ಅವರು ಬಸವರಾಜ್ ಬಿಕ್ಕಣ್ಣನೂ ಇಲ್ರಿ, ನೀ ಇಷ್ಟೆಲ್ಲ ಮಾಡಿದಿ, ನಾನು ನಿನ್ನ ಸನ್ಮಾನ ಮಾಡ್ತೀನಿ, ಕರ್ಕೊಂಡು ಹೋಗೋರು, ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತೀರಿ, ಇಂಟ್ರೊಡಕ್ಷನ್ ಮಾಡ್ತಿದ್ರು. ಕೆಲವು ಕಡೆ ಫಂಕ್ಷನ್ ಇಂಥಲ್ಲೆಲ್ಲ ಇದ್ದಕ್ರೆ ಇವೆಲ್ಲ ಆಲ್ಮೋಸ್ಟ್ ಆಲ್ ವರ್ಕ್ ಮಾಡೋದಕ್ಕೆ ನೀ ಎಷ್ಟು 25 ವರ್ಷ ನಾ ಅದ್ರೊಳಗದೀನಿ ರೀ. IM ಇದ್ರೊಳಗೆ ವರ್ಕ್ ವರ್ಕಿಂಗ್ ಕಮಿಟಿದು, ಕೌನ್ಸಿಲ್ದು, ಡೆಲ್ಲಿ, ಆಲ್ ಓವರ್ ಇಂಡಿಯಾದಾಗೆಲ್ಲ ಮೀಟಿಂಗ್. ಅವಾಗೆಲ್ಲ ಇವನ್ನೆಲ್ಲ ಕೊಟ್ಟರು, ನಿನ್ನ ಸರ್ವಿಸಿಗೆ ತಗೋಪ್ಪ ಅಂತೇಳಿ. ಆಯ್ತ್ರಿಪ್ಪ ಅಂತಂದೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ದು ಯೂಶಲಿ ಡಾಕ್ಟರ್ ಅಂದ ತಕ್ಷಣ ನಾನು ಡಾಕ್ಟರ್ ಬಗ್ಗೆ, ಪೇಷಂಟ್ ಬಗ್ಗೆ, ಮೆಡಿಸಿನ್ಗಳ ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತಿರ್ತೀನಿ. ಇದೊಂಥರ ಹೊಸ ಥರ ಅನುಭವ.
ಯಾಕಂದ್ರೆ ನೀವು ಡಾಕ್ಟರ್ಗೆ ಮಾಡ್ತಾ ಮಾಡ್ತಾ ನಿಮ್ದು ಚಾರ್ಕೋಲ್ ಪೇಂಟಿಂಗ್ ಅಲ್ಲಿ ನಿಮ್ ಇಂಟ್ರೆಸ್ಟ್, ಆ ಪೇಂಟಿಂಗ್ ಅಲ್ಲಿ ನಿಮ್ದು ಗೋಲ್ಡ್ ಮೆಡಲಿಸ್ಟ್ ಕೇಳಿ ತುಂಬಾ ಖುಷಿ ಆಯ್ತು. ಇವಾಗಿನ ಸಮಯದಲ್ಲಿ ವಯಸ್ಸಾಗಿದೆ ಅಂದ್ರೂ ನೀವು ಕೆಲವು ಮಕ್ಕಳಿಗೆ ಸಮಾಜ ಸೇವೆ ಅಂತ ಹೇಳಿ ಯಾವುದೇ ವಿದೌಟ್ ಕನ್ಸಲ್ಟೇಷನ್ ಮೆಡಿಸಿನ್ ಬರೆದು ಕೊಡ್ತೀರಿ, ಅಲ್ಲಿ ಹೋಗಿ ನೋಡಿ ಬರ್ತೀರಿ. ವಿಲೇಜ್ ಮ್ಯಾಗ ಇವರು ರಾಜೇಂದ್ರ ದೇಶಪಾಂಡೆ ಮತ್ತೆ ಇವ್ರು ಕಾನೇಟ್ಕರ್ ಅದು ಯಾವ್ದೋ ಒಂದು ಇದು ಅದಲ್ರಿ, ಇದು ನಿಮ್ದು ವಿವೇಕಾನಂದ ಹಾಸ್ಪಿಟಲ್, ಅವ್ರು ಕರ್ಕೊಂಡು ಹೋಗ್ತಿದ್ರು ದುಡ್ಡಿನ ಸಲಹೆಗಲ್ರಿ. ಅವಾಗ ಹಂಗ ಹೋಗ್ತಿರು, ವ್ಯಾನ್ ತಗೊಂಡ್ ಬರ್ತಿದ್ರು, ಅಲ್ಲಿ ಹೋಗಿ ನಾನು ನನ್ನ ಕೈಲಿ ಅದಕ್ಕೆ ಸೇವಾ ಕೊಡ್ತಿದ್ರಿ. ಈಗ ಎಲ್ಲರೂ ಕರೆದ್ರೆ, ಈಗೆಲ್ಲ ಕಾಲಿನ ಆಪರೇಷನ್ ಮಾಡಿ ವಯಸ್ಸಾಗಿದೆ, ಅವ್ರ ಕಾರಿಗೆ ಕಟ್ ಕಳ್ಸಿದ್ರೆ ಬರ್ರಿ ಒಂದು ಇವ್ರಿಗೆ ಹಾಕೋರಿ ಹೇಳ್ತೀವಿ, ನೀವು ಒಂದೆಲ್ಲರೂ ಇದು ಮಾಡ್ರಿ, ನಮ್ದು ಬ್ರಾಂಚೇ ಬೇರೆ ಆಗ್ತದೆ, ನಿಮ್ ಬ್ರಾಂಚ್ ಹಿಂಗ ಆಗ್ತದೆ ಅಂತ. ಅದು ನೋಡ್ರಿ, ಇಲ್ಲಿ ಹೋಮಿಯೋಪತಿ ಕಾಲೇಜ್ದಾಗ ಹೋದ್ ಕೂಡಲೇ ಅವ್ರ ಪೇಷಂಟ್ ಬಿಟ್ಟು ನನ್ನ ಕಡೆ ಶುರು ಮಾಡ್ತಿದ್ವಿ. ಯಾಕಂದ್ರೆ ಅವ್ರಿಗೆ ಇಂಗ್ಲಿಷ್ ಮೆಡಿಸಿನ್ ಬೇಕು, ಇವ್ನ ಯಾಕೆ ಕರ್ಕೊಂಡು ಬಂದಿವಪ್ಪ ತಕ್ಷಣ ಕಡಿಮೆ. ಅವ್ರು ಸಾಬುದಾನಿಗಳಿಗೆ ಅವ್ರು ತಗೊಂತ ಹೋಗ್ಬೇಕು, ವರ್ಷಗಟ್ಲೆ ಅದು ಆಗ್ತದೆ. ಇವ್ರಿಗೆ ಏನ್ ಮಾಡಕ್ ಆಗ್ತರಿ. ಆಮೇಲೆ ಆಯುರ್ವೇದವ್ರು ತಪ್ಲ ಗಿಪ್ಲ ಅವ್ರದ್ದು, ಇವ್ ನಮ್ದು ಇಂಗ್ಲಿಷ್ ಮೆಡಿಸಿನ್ ನಿಮ್ಗೆ ಅಗ್ದಿ ತಕ್ಷಣ ಬೇಕಪ್ಪ ಅದ್ರದ್ದು ಇಂಟರ್ವ್ಯೂ. ಅದು ಒಂದು. ಆಮೇಲೆ ಏನೇ ಪೇಷಂಟ್ ಬಂದ್ರು ನಾವು ಏನದಲ್ಲ, ನಮ್ಮ ಆರೋಗ್ಯ ಮೊದಲು ಮುಖ್ಯಬೇಕ್ರಿ. ಆರೋಗ್ಯವೇ ನಮ್ಮ ಜೀವನ. ಅದು ಆರೋಗ್ಯ ಇರ್ಲಿಕ್ಕಂದ್ರೆ ನಾವೇನ್ ಮಾಡ್ಬೇಕು, ಅವ್ರಿಗೆ ಹೇಳ್ತೀನಿ, ನೀವು ಇದು ಸಕ್ರೆ ರೋಗ ಆಗ್ಲಿ, BP ದಾಗ್ಲಿ ಒಂದು ಕಾನ್ಸ್ಟೆಂಟ್ ನೀವು ಇದನ್ನ ಮಾಡ್ಕೊತ ಅದನ್ನ ಮ್ಯಾನ್ಯುವಲ್ ಇದನ್ನ ಮಾಡ್ಕೊಂತ ಹೋಗ್ರಿ. ಇಲ್ಲಿ ತಪ್ಪಿದ್ರೆ ಗುಳಿಗೆ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆಲ್ಲ ತಿಳಿಸಿ ಹೇಳ್ತಿದ್ದೆ. ಹಿಂಗಾಗಿ ಒಂದು ಪೇಷಂಟ್ ಬಂದ್ರೆ ಒಂದು 15ರಿಂದ ಅರ್ಧ ತಾಸು ನಾ ತಗೋತೀನಿ. ಅವ್ರಿಗೆಲ್ಲ ತಿಳಿಸಿ ಹೇಳಿ, ನನ್ನ ಕಡೆ ಬರೋ ಪೇಷಂಟ್ 3-4 ಬಂದ್ರು ಬರ್ದಿದ್ರು ನನ್ಗೆ ಸಾಕು. ಉಳಿದೆಲ್ಲಾನು ಚಲೋ ಚಲೋ ಕಂಪ್ನಿದ ಔಷಧ ಆರ್ಡರ್ ಕೊಟ್ಟಿರ್ತೀನಿ ರೀ, ಅವು ಬಂದಿರ್ತಾವು, ತೊಗೊಂಡು ಹೋಗ್ರಿ ಇರ್ತಿರ್ತೀನಿ. ಮತ್ತು ನನ್ನ IMAದವರು ಎಲ್ಲರೂ ಕೋಆಪ್ರೇಷನ್ ಕೊಡ್ತಾರೆ. ಎಲ್ಲಿ ಪಾಪ ಯಜಮಾನ್ರದಾರ, ಇವರು ವಯಸ್ಸಾದವ್ರು ಅದಾರ. ಈಗೇನ ಹೊಸ ಡಾಕ್ಟ್ರು ಹೊಸ ಪೀಳಿಗೆ ಬಂದಿರ್ತಾರೆ, ಅವ್ರದ್ದೆಲ್ಲಾನು ಅವ್ರದ್ದು ಸಿಸ್ಟಮ್ದಾಗ ಅವ್ರು ಏನೇನು ಖರ್ಚು ಮಾಡ್ತಾರೆ. ನಂದೇನಿಲ್ರಿ, ನಾನು ಸಿಂಪಲ್ ನೋಡ್ರಿ ಇಷ್ಟು. ಅವ್ರಿಗೆ ಗೊತ್ತದ, ಹಿಂಗ್ ಮಾಡ್ಕೊಂಡು ಅಂತ ಇಂತೇನ್ ಮಾಡ್ಕೊಂಡಿ. ತುಂಬಾ ಖುಷಿ ಆಯ್ತು ಸರ್. ದೇವ್ರ ನಿಮ್ಗೆ ಇನ್ನೂ ಆಯುಷ್ ಆರೋಗ್ಯ ಕೊಡ್ಲಿ. ಸಮಾಜ ಸೇವಾ ಅಲ್ಲ, ಸಮಾಜ ಸೇವೆ ಮಾಡಕ್ ನಿಮ್ಮಂತ ಡಾಕ್ಟರ್ಸ್ ಬೇಕು. ಎಷ್ಟೇ ಈಗಿನ ದಿವಸದಲ್ಲಿ ಎಲ್ಲಾ ಕಡೆನೂ ದುಡ್ಡಿದೆ, ಯಾರತ್ತು ದುಡ್ಡಿಲ್ಲ ಅನ್ನೋ ಮಾತಿಲ್ಲ. ಆದ್ರೂ ದುಡ್ಡೇ ಇಲ್ಲ ಅನ್ನೋದು ಇರೋ ಕೆಟಗರಿ ಬಹಳಷ್ಟು ಜನ ಇದ್ದಾರೆ. ಸೊ ಅಂತವ್ರು ನಿಮ್ಮಂತ ಸೇವೆ ತುಂಬಾ ಮುಖ್ಯ. ಯಾಕಂದ್ರೆ ಒಳಗ್ ಹೋದ್ರೆ ಒಂದು ಕನ್ಸಲ್ಟೇಷನ್ ನಿಮ್ಗೆ 500 ರೂಪಾಯಿ, 200 ರೂಪಾಯಿಂದ 500 ರೂಪಾಯಿ ಕೊಡ್ಬೇಕು. ಅಂತದ್ರಲ್ಲಿ 200 ರೂಪಾಯಿದಲ್ಲಿ ಮೆಡಿಸಿನ್ ಕೊಟ್ಟು ಅವ್ರ ಕಾಯಿಲೆನೇ ಕಡಿಮೆ ಮಾಡ್ತೀರಾ ಅಂದ್ರೆ ನಿಮ್ಮಂತವ್ರು ತುಂಬಾ ಜನ ಬೇಕಾಗ್ತಾರೆ. ಕಾಲಿನ ಆಪರೇಷನ್ ಮಾಡಿದ್ರೆ 5 ಲಕ್ಷ, ಬೆನ್ನಾಗ ಆಪರೇಷನ್ 3 ಲಕ್ಷ, ಒಂದ್ ಇದಕ್ಕೆ ಎಲ್ಲಾ ಇನ್ವೆಸ್ಟಿಗೇಷನ್ ಹಾಕ್ರಿ, ಅಡ್ಮಿಟ್ ಮಾಡ್ರಿ. ಅದ್ರಾಗ ಏನ್ ಮಾಡ್ಬೇಕು ಬಡವ್ರದಿಲ್ಲ. ದಮ್ಮು ತೇಕ್ ಬಂದ್ರೆ 75-80 ಸಾವಿರ ರೂಪಾಯಿ ಒಳಗೆ ಅಡ್ಮಿಟ್ ಮಾಡುದು. ಅದ್ರಲ್ಲಿ ಬಂದ್ರೆ ಈಗ ಅದಕ್ಕೆ ನೀವು ಎಷ್ಟೋ ಸಲ ಪೇಪರ್ದಾಗ ಈಗೆಲ್ಲ ಕಾರ್ಪೊರೇಟ್ ಬ್ಯಾಂಕ್ ಬಂದ್ಮ್ಯಾಗ, ಇವು ಹಾಸ್ಪಿಟ್ಲ್ ಬಂದ್ಮ್ಯಾಗ ಇಷ್ಟು ನೀವು ಟಾರ್ಗೆಟ್ ಕೊಡ್ಬೇಕು. ಇಲ್ಲಿಕಂದ್ ಮುಂದೆ ಹೋತಾನ ನಿಮ್ಗೆ ಲವ್ ಲೆಟರ್ ಮುಗಿದೋತ್, ನೀನು ನಡಿಯಪ್ಪ, ನಮ್ಗೆ ಇದು ಕೊಟ್ಟಿಲ್ಲ. ಮೊದಲು ಹೇಳೋದು ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಮಾಡ್ಬೇಕು, ಏನ್ ಮಾಡ್లేదు ಇಂಥದ್ದಾಗ್ತದೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ದು ಪೇಂಟಿಂಗ್ ಬಗ್ಗೆ ಕೇಳಿ, ನಿಮ್ಮ ಮೆಡಿಕಲ್ ಜರ್ನಿ ಬಗ್ಗೆ ತುಂಬಾ ಖುಷಿ ಆಯ್ತು. ಅವ್ರೇ ನಮ್ಗೆ ಹೆಚ್ಚಿಗೆ ಇದು ಕೊಟ್ಟರು. ಯಾಕಂದ್ರೆ ಅವ್ರು ಮಾವರ್ದ ತೆಗ್ದಿದ್ ನೀವು ಇನ್ನೂ ನೋಡ್ಲೇ ಇಲ್ಲ, ಬಹಳಷ್ಟು ಇದ್ದು ಅಂತ ಹೇಳ್ತೀನಲ್ಲ. ಅವ್ರು ಹೇಳ್ಯಾರ ಒಂದ್ ನಿಮ್ದು ಹೆಸರಲ್ಲಿ ಇಲ್ಲೇ ಇಟ್ಬಿಡ್ತು ಅಂತ. ಎಲ್ಲರೂ ನಿಮ್ದು ಮಿತಾಲಿ ಡಾಕ್ಟರ್ ಅಂದ್ರೆ ನೀನು 1 ಮ್ಯಾನ್ ಶೋ ಮಾಡುನು. ನನ್ನ 64ನೇ ಬ್ಯಾಚ್ KMC ಇದು ಅಲ್ಯೂಮಿನಿಯಂದವರು ಹೇಳ್ತಾರೆ, ನಿನ್ನ ಪೇಂಟಿಂಗ್ ನೋಡ್ಬೇಕಂತ ಬಹಳ ಇಷ್ಟ ಐತಿ, ನೀ ಇಷ್ಟು ಸ್ಟ್ರೈನ್ ಮಾಡ್ತೀವಿ, ಯಾರು ಕಿಮ್ಮತ್ ಕೊಡುದಿಲ್ರಿ ಮೇಡಮ್, ಯಾರು ಕೊಡುದಿಲ್ಲ. ಈ ಆರ್ಟಿಸ್ಟ್ ಅನ್ನೋರ್ಗೆ ಅಷ್ಟೇ, ಅವ್ರ ಆರ್ಟ್ ಗೊತ್ತದ, ಆ ಫೀಲಿಂಗ್ಸ್ ನನಗೆ ಗೊತ್ತದ. ನಾವೇನ್ ಮಾಡ್ಬೇಕ್ರಿ. ಈಗ ಡಾಕ್ಟರ್ ಬರೇ ಅದ, ಅವ್ರಿಗೆ ಡೇ ನೈಟ್ ನನ್ಗೆ ಗೊತ್ತಿಲ್ಲ. ಒಂದೊಂದ್ಸಲ ರಾತ್ರಿ ಇಲ್ಲಿ 3 ಗಂಟೆಗೆ ಬಂದು ಕೀಲಿ ತೆಗೆದುಕೊಂಡಿರ್ತೀವಿ. ನಾನು ಹೆಂಡ್ತಿ ಗಾಬರಿಯಾಗಿ ಊದ್ಕಿಚ್ಚದಿರಿ ಬಾಗಿಲ ನಿಮ್ಸಲ ಕಾಯ್ಕೊತ್ಕೊಂಡಿಲ್ಲ, ನಿಂತು ಬರ್ಲಿಕ್ಕಂದ್ರೆ ಇಲ್ಲಿ ಅಡಿಗೆ ಮನೆಗೆ ಕುಂತ ತೆಗೀರಿ, ಇಲ್ಲಿ ಹೋಗ್ಬೇಡ್ರಿ ಅಂತ ಇರ್ಲಿಕ್ಕೆ. ಎಲ್ಲಿ ನಿಮ್ಗೆ ಇದು ಏನೋ ದೇವ್ರ ಕೊಟ್ಟಾನ ಮಗುನ ಹಿಂಗೆ ನೀವೆಲ್ಲ ನಮ್ ಕೋಆಪರೇಷನ್ ಕೊಟ್ಟಿ. ನನಗೂ ಒಂದು ಟೈಮ್ ಅನ್ನ ನಿಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ನಿಮಗೆ ಬಹಳ ಧನ್ಯವಾದಗಳು. ನನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರಿ, ಗೊತ್ತಾಗ್ಲಿ. ನಾನೇನು ಅಂತ ದೊಡ್ಡ ಮಹಾನ್ ವ್ಯಕ್ತಿ ಅಲ್ಲ, ಏನೋ ಒಂದು ಸೇವೆ ನಂದೊಂದು ಅದ್ ಮಾಡ್ತೀನಿ. ಅದು ಸೇವೆ ಮಾಡ್ಕೊಂಡು ಹೋಗ್ತೀರಿ, ಇರೋ ತನಕ ಮಾಡೋಣ್ರಿ. ಎಲ್ಲಾರ್ದಕ್ಕೆ ರೈತೆ ಐತಲ್ಲ ನೋಡುದಂತ. ಯಾರು ನೋಡ್ತಾರ್ರಿ ಈಗೆಲ್ಲ? ಇಷ್ಟೆಲ್ಲ ನಾ ಮಾಡಿದ್ರು. ನನ್ನ ಡಾಕ್ಟರ್ಸ್ ಒಂದ್ಸಲ ಬಂದು ನಿಮ್ದು ಪೇಂಟಿಂಗು, ಇನ್ನ ನಿತಾಲಿ ಅವರು ಒಬ್ಬ ಇವರು ಬೆಂಗಳೂರವರು
ನೀ ಮಾಡಪ್ಪ ನಮ್ಗೆ ಎನ್ಕರೇಜ್ ಮಾಡ್ತೀವಿ ಅಂತ. ಈ ಹಾಸ್ಪಿಟಲ್ ಬಿಟ್ಟು ಹೋಗೋದಾಗೋದಿಲ್ಲ. ಅವು ಪೇಂಟಿಂಗ್ ತಗೊಂಡ್ ಹೋಗು, ಅಲ್ಲಿ ಡಿಸ್ಪ್ಲೇ ಮಾಡು, ಅಲ್ಲಿ ತಗೊಂಡ್ ಬರೋದು, ಎಷ್ಟು ಇದು ಮಾಡಿ ಇವೆಲ್ಲ. ಇದು ಅವಾಗ ಡಾಕ್ಟರ್ ಇವ್ರದ್ರಿ ಬೀಶ್ವರಾಯ್ ಅವಾರ್ಡು ಕೊಟ್ರು. ಇದು ನಮ್ದು ಕರ್ನಾಟಕದ್ರಿ ಅದು. ಅಲ್ಲಿ ಆಮೇಲೆ ಇದ್ರಾಗ ನಿಮ್ದು ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಒಳಗೆ ಅವಾಗೂ ಕೊಟ್ರು ಇದನ್ನೆಲ್ಲ. ಇಷ್ಟು ವರ್ಷ ಸರ್ವಿಸ್ ಮಾಡಿ 25 ವರ್ಷ ನಿಮ್ದು ಅಖಂಡ ಸರ್ವಿಸ್ ನಿಂದು ಇಲ್ಲಿ ಬಂದ್ಮ್ಯಾಗ ಇಷ್ಟೆಲ್ಲ ಮಾಡಿದ್ಮ್ಯಾಗ ನೀ ಏನು ಗಳಿಸ್ತಿದ್ರು ಕೂಡ ನೀನ್ 4 ಮಂದಿನ ಗಳಿಸಿದಿ. ನಮ್ಗೆ ಸಂತೋಷ. ಅದೇ ಹಿಂಗೆ ಮಾಡ್ಕೊತ ಬಂದೀನಿ. ನೀವು ಬಂದ್ರಿ, ನಮ್ಗೆ ಭಾಳ ಸಂತೋಷ ಆಯ್ತು. ನಾನು ಇಂಟರ್ವ್ಯೂಕ್ಕಿಂತ ನೀವು ಒಬ್ರು ಬ್ರದರ್ ನೀವು ಎತ್ತಿ ಹಿಡಿಬೇಕು ಅಂತ ನಾನು ತಿಳ್ಕೊತೀನಿ. ನಂದೇನು ಅಂಥದ್ದು ಇಲ್ಲ, ಬಟ್ ಏನಿ ನಿಮ್ಮೆಲ್ಲ ನಿಮ್ಮಂಥವ್ರದ್ದು ಆಶೀರ್ವಾದ ನಮ್ಮ್ಯಾಗ್ದ ಸದಾ ಕಾಲ ಇರಲಿ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮಂತವ್ರ ಮೇಲೆ ಇರ್ಬೇಕ್ರಿ. ಈಗ ನಾವು ಬೆಳೆಯೋರಿಗೆ ನಮ್ಮನ್ನ ಬೆಳೆಸ್ಬೇಕು, ನೀವು ಬೆಳೆಸ್ಬೇಕ್ರಿ. ಅದು ನಾನು ಬೆಳೆಸ್ಬೇಕಿತ್ತ. ನನ್ನ ಜನರ ಸೇವಾ ಮಾಡ್ಬೇಕಂತದ, ಎಲ್ಲರಿಗೂ ಹೋಗ್ಲಿ ಅಂತ ಬಹಳಷ್ಟು ಮೆಡಿಕಲ್ ಕ್ಯಾಂಪ್ ಮಾಡೀನಿ. ಸುಳ್ಳು ಹೇಳೋದಿಲ್ಲ. ಬಡವ್ರ ಸಲಹೆ ಅಲ್ಲಿ ಹೋಗಿ ಅವ್ರು ನೋಡಿ ನಾನು ತಿಳಿದದ್ ನಾನು ಮಾಡಿಕೊಟ್ಟಿನಿ ಅವ್ರಿಗೆ. ಅನುಕೂಲ ಮಾಡಿಕೊಟ್ರು. ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ ಸಾಕು ನನಗೆ ಬಹಳಷ್ಟು.